श्रीसहायं भजेयम् अंजना सूनु सान्निध्या द्विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिभृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणाम् निखिल कलिकृतकल्मष अपनोदन पडुतरे श्रीमद्भागवते महापुराणे तृतीय स्कंधे षष्ठाध्याये अद्य कथानुवादे सति किंचित् पूर्वकथानुवादः। ಇದಕ್ಕೆ 25ನೇ ಶ್ಲೋಕದಲ್ಲಿ ಯಾರು ಭಗವಂತನ ಅನುಗ್ರಹವನ್ನು ಪಡೀತಾರೆ, ಪಡೆದು ಮೋಕ್ಷಕ್ಕೆ ಹೋಗ್ತಾರೆ ಅಂದ್ರೆ ಯಾರು ಶಾಸ್ತ್ರವನ್ನ ಚೆನ್ನಾಗಿ ಕೇಳಿ ಮನನ ಮಾಡಿ ನಿರಂತರ ಅಲ್ಲೇ ಮುಳುಗಿರ್ತಾರೆ ಅಂಥವ್ರಿಗೆ ಸುಲಭವಾಗಿ ಮೋಕ್ಷ ಮಾರ್ಗ ಇದೆ. ಯಾರು ಯೋಗ ಶಾಸ್ತ್ರವನ್ನ ಆಶ್ರಯಿಸಿ ಜಾಸ್ತಿ ಯೋಗದಲ್ಲೇ ಮುಳುಗಿರ್ತಾರೆ ಅಂಥವ್ರಿಗೆ ಸುಲಭವಾಗಿ ಪರಮಾತ್ಮ ಒಲಿಯಲ್ಲ ಅಂತ ಹೀಗೆಲ್ಲ ವಿಷಯ ಬಂತು. ಕೊನೆಗೆ ಅದಕ್ಕೆ ಉತ್ತರ ಹೇಳ್ಬಿಡ್ತಾರೆ. ಈ ಪ್ರಕೃತಿ ಬಂಧನ ಅಂತ ನಮ್ಗೇನಿದೆ, ಸಂಸಾರ ಬಂಧನ, ಇದನ್ನ ಗೆಲ್ಬೇಕು ಅಂತಂದ್ರೆ ಏನ್ ನಾವು ನಿಜವಾಗಿ ಸಂಪಾದನೆ ಮಾಡ್ಬೇಕು. ಸಾಕ್ ಯೋಗ ಮಾಡ್ತಾ ಕೂತ್ರೆ ಒಂದಿಷ್ಟು ಆಸನ ಹಾಕೋದು, ಪ್ರಾಣಾಯಾಮ ಮಾಡೋದು, ನಮ್ಮ ಶ್ವಾಸೋಚ್ಛ್ವಾಸಗಳನ್ನ ಉಸಿರು ಏನಿದೆ ಅದನ್ನ ಬಿಗಿಯಾಗಿ ಹಿಡ್ಕೊಡೋದು, ಅದರ ಸಿದ್ಧಿಯನ್ನು ಪಡೆಯೋದು, ಇಷ್ಟು ಸಾಕ ದೇವರ ಅನುಗ್ರಹ ಪಡೆದು ಮೋಕ್ಷಕ್ಕೆ ಹೋಗ್ಲಿಕ್ಕೆ? ಇಲ್ಲ. ನಿಜವಾಗಿ ಏನ್ ಬೇಕಂದ್ರೆ ಮೋಕ್ಷಕ್ಕೆ ಹೋಗೋನಿಗೆ ಇದೊಂದು ಪ್ರಮಾಣ ವಾಕ್ಯವನ್ನ ಕೊಡ್ತಾರೆ. ವಾಯೋಶ್ಚ ಪ್ರಕೃತಿರ್ ವಿಷ್ಣೋ ಜಯೋ ಭಕ್ತ್ಯೈವ ನಾನ್ಯಥಾ ಇತಿ ದತ್ತಾತ್ರೇಯ ಯೋಗೆ ಅಂತ ಹೇಳಿ ಮಧ್ವಾಚಾರ್ಯರು ಉಲ್ಲೇಖ ಮಾಡ್ತಾ ಇದ್ದಾರೆ. ಇದು ಯೋಗಶಾಸ್ತ್ರದಲ್ಲಿ ಬಂದ ವಿಷಯನೇ, ಬೇರೆ ಕಡೆ ಅಲ್ಲ. ಯಾವ ಯೋಗಶಾಸ್ತ್ರ? ನಾವು ತಿಳಿದಿರುವಂತೆ ಈ ಲೋಕದಲ್ಲಿ ತುಂಬಾ ಪ್ರಸಿದ್ಧ ಯೋಗಶಾಸ್ತ್ರ ಅಂದ್ರೆ ಪತಂಜಲಿ ಋಷಿಗಳ ಯೋಗಶಾಸ್ತ್ರ. ಆದ್ರೆ ಪತಂಜಲಿ ಋಷಿಗಳ ಯೋಗಶಾಸ್ತ್ರವನ್ನ ಪ್ರಮಾಣ ಅಂತ ನಾವು ಒಪ್ಪಿಲ್ಲ. ಯಾಕೆಂದ್ರೆ ಅಲ್ಲಿ ಬರುವಂತಹ ವಿಷಯಕ್ಕೂ ದ್ವೈತ ಸಿದ್ಧಾಂತದಲ್ಲಿ ಹೇಳೋ ವಿಷಯಕ್ಕೂ ವಿರೋಧ ಇದೆ. ಅದು ನಾವು ಆ ವಿಷಯಗಳನ್ನು ಒಪ್ಪಲ್ಲ. ಹಾಗಾಗಿ ಯೋಗಶಾಸ್ತ್ರ ಅಂದ್ರೆ ಪತಂಜಲಿ ಋಷಿಗಳು ಬರೆದ ಯೋಗ ಸೂತ್ರಗಳನ್ನ ನಾವು ತಗೊಳಲ್ಲ. ಅದನ್ನ ಆಚಾರ್ಯರು ಅನುವ್ಯಾಖ್ಯಾನದಲ್ಲೂ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಸಚ್ಛಾಸ್ತ್ರಗಳ ಅಭ್ಯಾಸ ಮಾಡಬೇಕು. ಅನುವ್ಯಾಖ್ಯಾನದಲ್ಲಿ ಹೇಳ್ತಾ ಅದಕ್ಕೆ ಜಯತೀರ್ಥರು ಆಚಾರ್ಯರ ವಿವರಣೆಯನ್ನ ಕೊಡ್ತಾ ಹೇಳಿದ್ದಾರೆ ಸ್ಪಷ್ಟ. ಅದು ಪಾತಂಜಲ ಯೋಗಶಾಸ್ತ್ರ ಅಲ್ಲ, ಪತಂಜಲಿ ಋಷಿಗಳ ಯೋಗಶಾಸ್ತ್ರ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗದಲ್ಲ. ಹಾಗಾದ್ರೆ ಯಾವುದು ಅಂದ್ರೆ ಆಚಾರ್ಯರೇ ಇಲ್ಲಿ ತಿಳಿಸ್ತಾರೆ. ಇತಿ ದತ್ತಾತ್ರೇಯ ಯೋಗೆ. ದತ್ತಾತ್ರೇಯ ರೂಪಿ ಪರಮಾತ್ಮ ಯಾವಾಗ ಅವತರಿಸಿದ ಆಗ ಅನೇಕರಿಗೆ ತಾನು ಉಪದೇಶ ಕೊಟ್ಟ. ತರ್ಕಶಾಸ್ತ್ರದ ಉಪದೇಶ ಕೊಟ್ಟ, ಯೋಗಶಾಸ್ತ್ರದ ಉಪದೇಶ ಕೊಟ್ಟ. ಯಾರ್ಯಾರಿಗೆ? ಅಲರ್ಕ ಅಂತ ಒಬ್ಬ ರಾಜ ಸಿಗ್ತಾನೆ, ಮತ್ತೆ ಪ್ರಹ್ಲಾದ ರಾಜ, ಹೀಗೆ ಅನೇಕರಿಗೆ ತಾನು ಉಪದೇಶವನ್ನ ಕೊಡ್ತಾನೆ. ಅಂಥ ದತ್ತಾತ್ರೇಯ ರೂಪಿ ಪರಮಾತ್ಮ ಮಾಡಿದ ಯೋಗಶಾಸ್ತ್ರ ಏನಿದೆ, ಆ ಯೋಗಶಾಸ್ತ್ರದಲ್ಲಿ ಮಾತು ಬಂದಿದೆ. ಸ್ವಯಂ ತಾನೇ ಯೋಗಶಾಸ್ತ್ರ ಬರೆದವನು ಒಂದು ಹೇಳೋ ಮಾತು ಅಂತಂದ್ರೆ ಏನು? ಅದಕ್ಕೆ ಬೆಲೆ ಇದೆ. ಯಾವ್ದದು? ವಾಯೋಶ್ಚ ಪ್ರಕೃತೆ ವಿಷ್ಣೋ ಜಯ ಭಕ್ತ್ಯೈವ ನಾನ್ಯಥ. ಭಕ್ತ್ಯ ಏವ ಅಂತ ಅದಕ್ಕೆ ಒತ್ತು ಕೊಟ್ಟು ಹೇಳ್ತಾರೆ. ಹಾಗಾದ್ರೆ ದತ್ತಾತ್ರೇಯ ಯೋಗದಲ್ಲಿ ಏನ್ ಹೇಳಿದ್ದಾರೆ? ವಾಯುದೇವರ ಭಕ್ತಿ, ವಿಷ್ಣುವಿನ ಭಕ್ತಿ, ಈ ಎರಡು ಕಡೆ ಭಕ್ತಿ ಇಡೋದ್ರಿಂದಲೇ ಪ್ರಕೃತಿಯ ಜಯ, ಪ್ರಕೃತಿ ಬಂಧನದಿಂದ ಪಾರಾಗಬಹುದು. ನ ಅನ್ಯಥಾ, ಬೇರೆ ಯಾವುದೇ ರೀತಿ ಕ್ರಮ ಇಲ್ಲ. ಹಾಗಾದ್ರೆ ದ್ವೈತ ಸಿದ್ಧಾಂತದಲ್ಲಿ ಎಲ್ಲೇ ಯೋಗಶಾಸ್ತ್ರ ಅಂತ ಬಂದ್ರೆ ಅದು ದತ್ತಾತ್ರೇಯ ಯೋಗ ಅಂತ ಭಾವಿಸ್ಬೇಕು. ಇದೊಂದು ವಿಷಯ. ಮತ್ತೊಂದು, ಈ ಸಾಂಖ್ಯ ಶಾಸ್ತ್ರ ಅಂತಾನು ಬರುತ್ತೆ. ಸಾಂಖ್ಯ ಶಾಸ್ತ್ರ ಅಂದ್ರೆ ಈಗ ನಾವು ಲೋಕದಲ್ಲಿ ಪ್ರಸಿದ್ಧವಾದ ಸಾಂಖ್ಯ ಶಾಸ್ತ್ರವನ್ನ ತಗೊಳ್ಳೋದಲ್ಲ.
ಹೊರತು ಇದೇ ಭಾಗವತಲ್ಲಿ ಬರುವಂತ ಕಪಿಲ ಪರಮಾತ್ಮ ಹೇಳುವಂತ ಸಾಂಖ್ಯಶಾಸ್ತ್ರ ಅದೇ ನಿಜವಾಗಿ ನಮಗೆ ಗ್ರಾಹ್ಯ. ಇಲ್ಲ ಅಂದ್ರೆ ಸಾಂಖ್ಯಶಾಸ್ತ್ರವನ್ನ ಖಂಡನೆ ಮಾಡ್ತಾರೆ ವೇದವ್ಯಾಸರು ಎಲ್ಲಿ ಬ್ರಹ್ಮಸೂತ್ರಗಳಲ್ಲಿ 2ನೇ ಅಧ್ಯಾಯ ತೆಗೆದು ನೋಡಿದ್ರೆ 2ನೇ ಪಾದದಲ್ಲಿ ಮೊದಲು ಖಂಡನೆ ಮಾಡೋದೇ ಸಾಂಖ್ಯಶಾಸ್ತ್ರದವ್ರನ್ನ. ಹಾಗಾದ್ರೆ ಹೇಗ್ ಸಾಧ್ಯ ಇದು ಅಂದ್ರೆ ಅದು ಕಪಿಲ ಅಂತ ಇದ್ರು ಒಬ್ಬ ಕಪಿಲ ದುಷ್ಟ, ಆ ದುಷ್ಟ ಕಪಿಲ ಬರೆದ ಸಾಂಖ್ಯಶಾಸ್ತ್ರವನ್ನ ಖಂಡನೆ ಮಾಡಿದ್ದಷ್ಟೇ ಹೊರತು ಸ್ವಯಂ ಪರಮಾತ್ಮನೇ ಇನ್ನೊಂದು ರೂಪದಿಂದ ವೇದವ್ಯಾಸರೇ ಇನ್ನೊಂದು ರೂಪದಿಂದ ಕಪಿಲ ರೂಪದಿಂದ ಪ್ರಕಟರಾಗಿ ಏನು ಶಾಸ್ತ್ರವನ್ನು ಉಪದೇಶ ಮಾಡಿದ್ರು ಅದು ಗ್ರಾಹ್ಯ. ಹೀಗೆ ಈ ಯೋಗಶಾಸ್ತ್ರ ಮತ್ತೆ ಸಾಂಖ್ಯಶಾಸ್ತ್ರದ ಬಗ್ಗೆ ಸಾಮಾನ್ಯವಾಗಿ ಜೊತೆಗೆ ವಿಷಯ ಹೇಳ್ತಾರೆ, ಅದನ್ನ ಅದನ್ನ ಹೇಳಿದ್ದು. ಇನ್ನು ಮುಂದಕ್ಕೆ ಹೋಗೋಣ. ಹಾಗಾದ್ರೆ ಈ ಯೋಗಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೀಗೆ ಹೇಳಿದ್ರಿಂದ ಪ್ರಕೃತಿಯನ್ನ ಗೆಲ್ಬೇಕು ಅಂತಾದ್ರೆ ಆಗ ಅದಕ್ಕಿರೋದು ಒಂದೇ ಕಾರಣ, ಭಕ್ತಿ. ವಾಯುದೇವರ ಮೇಲೆ ಭಕ್ತಿ, ದೇವರ ಮೇಲೆ ಭಕ್ತಿ ಅಂತ ಆಯ್ತು. ಇಲ್ಲಿವರೆಗೂ ಪ್ರಕೃತಿಯನ್ನ ಗೆಲ್ಬೇಕು ಏನದು ಪ್ರಕೃತಿ ಅಂದ್ರೆ ಅನ್ನೋ ಶಬ್ದಕ್ಕೆ ಬಿಡಿಸ್ತಾ ಕೆಲವರು ಹೇಳ್ತಾರೆ ಪ್ರಕೃತಿ ಅಂದ್ರೆ ಅದು ಭಗವಂತನ ಮಾಯೆ ಅಂತ ಅರ್ಥ. ಸರಿ, ಭಗವಂತನ ಮಾಯೆಯನ್ನ ಗೆಲ್ಲೋದು ಅಂತ ಹೇಳ್ತಾ ಇದ್ದೀರಿ, ಪ್ರಕೃತಿ ಜಿತ್ವಾ ಅಂತ ಹೇಳಿ. ಅದೇ ದೇವರ ಮಾಯೆಯನ್ನು ಗೆಲ್ಲಿಕ್ಕಾಗತ್ತ? ನಾವು ಮತ್ತೊಬ್ಬರನ್ನ ನಮ್ ಪಕ್ಕದಲ್ಲಿಯವ್ರನ್ನೇ ನಮ್ ಕೈಯಲ್ಲಿ ಗೆಲ್ಲಿಕ್ ಆಗ್ತಾ ಇಲ್ಲ, ನಾವೇ ಸೋತ್ ಹೋಗ್ತಾ ಇದೀವಿ. ಅಂತ ದೇವರ ಮಾಯೆಯನ್ನು ಗೆಲ್ಲೋದು ಅಂದ್ರೆ ಇದು ಯಾವ ಕಾಲದಲ್ಲಿ ಸಾಧ್ಯ? ಅದರಿಂದ ಈ ಮಾತಿಗೆ ಅರ್ಥ ಇದೆಯಾ? ಇಲ್ಲಿ ಬೇರೆಯವರೆಲ್ಲ ಅರ್ಥ ಮಾಡ್ತಾರೆ, ಆದ್ರೆ ಇದ್ರ ಬಗ್ಗೆ ಅವ್ರು ವಿಚಾರಣೆ ಮಾಡ್ಲಿಲ್ಲ. ಇರ್ಲಿ ಏನಂತೆ, ಪ್ರಕೃತಿ ತತ್ವವನ್ನು ಗೆಲ್ತಾನೆ ಮನುಷ್ಯ, ಅದೇ ಅರ್ಥ ಭಗವಂತನ ಮಾಯೆಯನ್ನು ಕೂಡ ಗೆಲ್ತಾನೆ ಅಂತ ಅರ್ಥ ಮಾಡಿದ್ರು. ಇನ್ನು ಯೋಗ ಅಂತ ಒಂದು ಶಬ್ದ ಬಂತು. ಯೋಗ ಅನ್ನೋ ಶಬ್ದಕ್ಕೆ ವಾಯು ಜಯ ಅಂದ್ರೆ ಗಾಳಿಯ ಒಂದು ಸ್ಥಿತಿಯನ್ನ ಹತೋಟಿಲಿಟ್ಕೊಳ್ಳೋದು, ಉಸಿರಾಟವನ್ನ ನಮ್ಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಳ್ಳೋದು, ಅಷ್ಟು ಆ ಯೋಗ ಸಿದ್ಧಿಯನ್ನ ಪಡೆಯೋದು, ಅದು ವಾಯುಜಯ ಅಂತ ಕರೀತಾರೆ. ಕೆಲವರು ಈ ಯೋಗ ಅನ್ನೋ ಶಬ್ದಕ್ಕೆ ಅಷ್ಟಾಂಗ ಯೋಗ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿ ಅಷ್ಟಾಂಗ ಯೋಗಗಳಲ್ಲಿ ಮುಖ್ಯವಾಗಿ ಒಂದು ಪ್ರಾಣಾಯಾಮ ಇದೆ. ಆ ಪ್ರಾಣಾಯಾಮದಲ್ಲಿ ಎಲ್ಲ ಬರುತ್ತೆ. ಯಾವುದು? ವಾಯುಜಯ, ಗಾಳಿನ ಗೆಲ್ಲೋದು. ಯಾಕೆ? ಸರ್ವಚೇಷ್ಟಕ, ಸರ್ವಬಲ ಧಾತೃ ಆ ವಾಯು. ಎಲ್ಲ ಬದುಕಿರೋದು ಆ ವಾಯುವಿನಿಂದ, ಎಲ್ಲ ಬಲವನ್ನ ನೀಡೋದು ಆ ವಾಯುದೇವ ಎಲ್ಲರಿಗೂ. ಇಂಥ ಈ ವಾಯುದೇವರನ್ನ ಕೇವಲ ನಮ್ಮ ಶ್ವಾಸೋಚ್ಛ್ವಾಸದಿಂದ ಅಂದ್ರೆ ಹೇಗ್ ಬೇಕೋ ಹಾಗೆ ಆ ಉಸಿರನ್ನ ಹಿಡಿಯೋ ಮಾತ್ರದಿಂದ ಆ ವಾಯುದೇವರನ್ನ ಗೆಲ್ಲಕ್ಕೆ ಸಾಧ್ಯನ? ಪ್ರಕೃತಿಯನ್ನ ಗೆಲ್ಲೋದು ಅಂದ್ರೆ ಭಗವಂತನ ಮಾಯೆಯನ್ನ ಗೆಲ್ಲೋದು, ವಾಯುದೇವರನ್ನ ಗೆಲ್ಲೋದು ಅಂದ್ರೆ ಇದೆಲ್ಲ ಸಾಧ್ಯವಾದ ಮಾತ? ಸಾಧ್ಯನೇ ಇಲ್ಲ. ದೇವರನ್ನ ಗೆಲ್ಲೋದು ಸಾಧ್ಯ ಇಲ್ಲ, ಲಕ್ಷ್ಮೀ ದೇವಿಯನ್ನ ಗೆಲ್ಲೋದು ಸಾಧ್ಯ ಇಲ್ಲ, ವಾಯುದೇವನ್ ಗೆಲ್ಲೋದು ಸಾಧ್ಯ ಇಲ್ಲ. ಆದ್ರೆ ಇದನ್ನ ಯಾವುದೇ ವಿಚಾರ ಮಾಡ್ದೇನೆ ಎಲ್ರೂ ಅರ್ಥ ಬರದೇ ಬಿಟ್ರು. ಹಾಗೇನಿಲ್ಲ, ಜಡ ಪ್ರಕೃತಿಗೆ ಅಭಿಮಾನಿ ದುರ್ಗಾದೇವಿ. ದುರ್ಗಾದೇವಿ ಜೀವರಿಗೆಲ್ಲ ಬಂಧನ ಮಾಡಿದಾಳೆ, ಅಜ್ಞಾನವನ್ನ ತುಂಬಿಕೊಟ್ಟಿದ್ದಾಳೆ, ಅವಳನ್ನ ಗೆಲ್ಲಿಕ್ಕಾಗತ್ತಾ? ಹಾಗಾಗಿ ಈ ರೀತಿ ಅರ್ಥ ಅಲ್ಲ ಇದಕ್ಕೆ. ಪ್ರಕೃತಿಯನ್ನ ಗೆಲ್ಲೋದು ಅಂತಂದ್ರೆ ಏನರ್ಥ? ಭಕ್ತಿಯಿಂದ ಪ್ರಕೃತಿಯನ್ನ ದಾಟೋದು ಅಂದ್ರೆ ದೇವರ ಅನುಗ್ರಹ ಸಂಪಾದನೆ ಮಾಡಿದಾಗ ತಾನೇ ತನ್ನ ಇಚ್ಛೆ ಅಂದ್ರೆ ಎಲ್ಲಿವರೆಗೂ ಭಗವಂತ ಬಯಸಿರ್ತಾನೆ ಇವನ್ ಸಂಸಾರದಲ್ಲೇ ಬಿದ್ದಿರ್ಲಿ, ಇವನು ಮೋಕ್ಷಕ್ಕೆ ಹೋಗೋದ್ ಬೇಡ ಅಂತ ಎಲ್ಲಿವರೆಗೂ ಅವನು ಅನ್ಕೊಂಡಿರ್ತಾನೆ ಅಲ್ಲಿವರೆಗೂ ಆ ಜೀವ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಪರಮಾಚ್ಛಾದಿಕ ಅಂತ ಕರೀತಾರೆ. ಅವರ ಇಚ್ಛೆ ಪರಮ ಆಚ್ಛಾದಿಕ. ಆಚ್ಛಾದಿಕ ಅಂದ್ರೆ ಹೊದಿಕೆ. ಹೊದಿಕೆ ಹೇಗೆ ಹೊದಿಸ್ಬಿಟ್ಟಿರ್ತಾರೆ ಅಂದ್ರೆ ಅದರಿಂದ ತೆಗೆದು ಹೋದ್ರೆ ನಮಗ್ ಮೋಕ್ಷ ಸಿಗತ್ತೆ. ಆದ್ರೆ ಆ ಹೊದಿಕೆಯಲ್ಲಿ ನಾವು ಸಿಗಾಕೊಂಡ್ಬಿಟ್ಟಿದೀವಿ. ಆ ಹೊದಿಕೆಯನ್ನು ಅವನು ಸ್ವಲ್ಪ ಅಪಸರಿಸ್ಬೇಕು, ಸ್ವಲ್ಪ ಈ ಕಡೆ ಸರಿಸ್ಬೇಕು, ಪರದೆ ಸರಿಸೋ ಹಾಗೆ ಸರಿಸಿದ್ರೆ ಆಗ ನಮ್ಮಲ್ಲಿರುವಂತಹ ನಿಜವಾದ ಆನಂದ ಆ ಮೋಕ್ಷದಲ್ಲಿ ಅಭಿವ್ಯಕ್ತ ಆಗತ್ತೆ. ಈ ದೃಷ್ಟಿಯಲ್ಲಿ ಪರಮಾತ್ಮನ ಇಚ್ಛೆಯನ್ನ ಗೆಲ್ಲೋದು ಅಂದ್ರೆ ಅವನ ಅನುಗ್ರಹ ಸಂಪಾದಿಸಿ ಅವನೇ ಆಗ್ಲಿ ಇವನ್ಗೆ ಇವತ್ ಮೋಕ್ಷ ಕೊಡ್ತೀನಿ ಅಂತ ಅನ್ನಿಸ್ಕೊಳ್ಳೋದೇನಿದೆ ಅದೇ. ಈ ರೀತಿ ಆದ್ರೆ ಮಾತ್ರ ಭಗವಂತನ ಗೆದ್ದ ಹಾಗೆ. ಇನ್ನು ಪತಂಜಲಿಯ ಯೋಗಶಾಸ್ತ್ರವನ್ನ ಪ್ರಮಾಣ ಅಲ್ಲ ಅಂತ ಹೇಳ್ದೆ. ಇದಕ್ಕೇನಾದ್ರು ಪ್ರಮಾಣ ಇದೆಯಾ ಅಂದಾಗ ಇಲ್ಲಿ ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ. ಹೌದು, ಓಂ ಏತೇನ ಯೋಗ ಪ್ರತ್ಯುಕ್ತ ಓಂ ಅಂತ ಹೇಳಿ ಬ್ರಹ್ಮಸೂತ್ರದಲ್ಲಿ ಈ ಮೊದಲಿಗೆ ಈ ಪಾಶುಪತ ಮತವನ್ನ ಖಂಡನೆ ಮಾಡಿ ಅದಾದ ಮೇಲೆ ಯೋಗ ಮತವನ್ನ ಖಂಡನೆ ಮಾಡಿದ್ದಾರೆ. ಹಾಗಾದ್ರೆ ಯೋಗಶಾಸ್ತ್ರದ ಖಂಡನೆ ಅಂದ್ರೆ ಅದು ಪಾತಂಜಲದ ಖಂಡನೆ ಅಂತಾನೆ ಅರ್ಥ. ಇದು ಒಂದಾಯ್ತು. ಈ ರೀತಿ ಈ ಶ್ಲೋಕದಿಂದ ಹೇಗೆ ಪ್ರಕೃತಿ ತತ್ವವನ್ನ ಗೆಲ್ಲಬೇಕು ಅನ್ನೋ ವಿಷಯವನ್ನ ತಿಳಿಸ್ಕೊಟ್ಟು ಇದಾದ್ಮೇಲೆ ಭಗವಂತನ ಸ್ತೋತ್ರವನ್ನ ಮಾಡ್ತಾ ತಮ್ಮ ಅಭೀಷ್ಟ ಏನು, ನಮಗೇನ್ ಬೇಕು ಅದನ್ನ
ನಿನಗೆ ತಿಳಿಸ್ತಾ ಇದೀವಿ ಅಂತ ಭಗವಂತನ ಹತ್ರ ನಿವೇದನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ದೇವತೆಗಳು ಆ ಭಗವಂತನ ಬಳಿ ಏನ್ ಕೇಳ್ಕೊಂಡ್ರು ಅನ್ನೋದನ್ನ ಮುಂದಿನ ಶ್ಲೋಕ 26ನೇ ಶ್ಲೋಕ ತಿಳಿಸ್ತಾ ಇದೆ. ಈಗ ಅದನ್ನ ನೋಡೋಣ. ತತ್ತೇ ವಯಂ ಲೋಕಸ್ಯ ಸೃಕ್ಷಯಾದ್ಯ ತ್ವಯಾ ವಿಸೃಷ್ಟಾಃ ತ್ರಿಭಿರಾತ್ಮಭಿರ್ಯೇ ಸರ್ವೇ ವಿಯುಕ್ತಾಃ ಸ್ವವಿಹಾರತಂತ್ರಂ ನ ಶಕ್ನುಮಸ್ತತ್ ಪ್ರತಿಕರ್ತವೇತೆ. ತತ್ತೇ ಭಯಂ ಅಂತ ಹೇಳಿ, ಹೇ ಭಗವಂತನೇ, ನಿನ್ನಿಂದ ಈ ಜಗತ್ತಿಗೆ ನಾವು ಬಂದಿದ್ದೀವಿ ಅಂತ ಹೇಳಿ ತತ್ವಾಭಿಮಾನಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆ ನಿನಗೆ ಅನ್ನಿಸ್ತು ಅವತ್ತಿನ ದಿವಸ ಜಗತ್ತನ್ನು ಸೃಷ್ಟಿ ಮಾಡೋಣ, ಲೋಕದಲ್ಲಿರೋ ಜನರಿಗೆಲ್ಲ ಅನುಗ್ರಹ ಆಗ್ಬೇಕಾಗಿದೆ, ಇವ್ರಿಗೆಲ್ಲ ಒಂದ್ ದೇಹ ಕೊಡೋಣ ಅಂತ ಅನ್ಸಿ ನೀನ್ ಎಲ್ಲರಿಗೂ ದೇಹ ಕೊಡೋ ರೀತಿಯ ವ್ಯವಸ್ಥೆಯನ್ನ ಮಾಡ್ಲಿಕ್ಕೋಸ್ಕರ ಮೊದಲು ಲೋಕಗಳ ಸೃಷ್ಟಿಯನ್ನ ಮಾಡಿದೆ. ಅದೇ ಸಂದರ್ಭದಲ್ಲಿ ನಾವು ಸೃಷ್ಟಿಗೆ ಬಂದ್ವಿ. ನೀನ್ ಹೇಗೆ ಸೃಷ್ಟಿ ಮಾಡಿದೆ? ತ್ರಿಭಿಹಿ ಆತ್ಮಭಿಹಿ. ಇಲ್ಲಿ 2 ಪಾಠ ಇದೆ. ತ್ರಿಭಿರ್ ಆತ್ಮಭಿರ್ ಏ ಅಂತ ಒಂದು ಪಾಠ, ಮತ್ತೊಂದು ತ್ರಿಭಿರ್ ಆತ್ಮಭಿಸ್ಮ ಅಂತ ಪಾಠ ಇದೆ. ಏ ಅಂತ ಅನ್ನೋ ಪಾಠವನ್ನ ಇಟ್ಕೊಳ್ಳಿ. ಸರಿ, ಸೃಷ್ಟಿಗೇನೋ ನಾವು ಬಂದಿದ್ದೀವಿ ನಿನ್ನಿಂದ, ಅದು ನೀನು 3 ಅವಲಂಬಿಸಿಕೊಂಡು ಸೃಷ್ಟಿ ಮಾಡಿದೆ. ತ್ರಿಭಿಹಿ ಆತ್ಮಭಿಹಿ ಅದ್ ಯಾವ್ದು ಅಂತ ಮುಂದೆ ಚರ್ಚೆಯನ್ನು ಮಾಡ್ತಾರೆ. ಆದ್ರೆ ಇಂದಿನ ದಿವ್ಸ ನಾವ್ ಯಾರು ನಿನ್ನಿಂದ ಸೃಷ್ಟಿಗೆ ಬಂದ್ವಿ, ವಿಶೇಷವಾಗಿ ನಾವೆಲ್ಲ ಪರಸ್ಪರ ವಿಯುಕ್ತ ಸಂಬಂಧ ಇಲ್ದೇನೆ ಇದ್ಬಿಟ್ಟಿದ್ದೀವಿ. ಯಾಕೆಂದ್ರೆ ನಮ್ಗೆ ಈ ಬ್ರಹ್ಮಾಂಡ ಏನಿದೆ ಅಂದ್ರೆ ನಿನ್ನ ಕ್ರೀಡೆಗೆ ಸಾಧನ ಇದು, ಸ್ವವಿಹಾರ ತಂತ್ರ. ನಾಳೆ ದಿವಸ ಈ ಬ್ರಹ್ಮಾಂಡ ಸೃಷ್ಟಿ ಆದ್ರೆ ಅಲ್ಲಿ ಎಲ್ಲಾ ಕಡೆ ನೀ ಇದ್ದು ಆಟ ಆಡ್ತಾ ಇರ್ತೀವಿ. ನಿನಗೊಂದು ಕ್ರೀಡಾ ಭೂಮಿ ಅದು ಈ ಬ್ರಹ್ಮಾಂಡ. ಅಂತ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ಲಿಕ್ಕೆ ಮಾತ್ರ ನಮ್ ಕೈಲಿ ಆಗ್ತಾ ಇಲ್ಲ. ಅಂದ್ರೆ ನಾವು ಪರಸ್ಪರ ಜೋಡಿಸ್ಕೊಂಡು ಹೋದ್ರು, ಎಲ್ರು ಸೇರ್ಕೊಂಡು ಹೋಗಿ ಬ್ರಹ್ಮಾಂಡ ಸೃಷ್ಟಿ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಒಬ್ಬೊಬ್ರಂತೂ ಸುತರಾಮ್ ಆಗ್ತಾ ಇಲ್ಲ. ಹೀಗೆ ಯಾವುದೇ ಕಾರಣದಿಂದ ಈ ಲೋಕದ ಸೃಷ್ಟಿಯಿಂದ ವಿಷಯದಲ್ಲಿ ನಾವು ತುಂಬಾ ಹಿಂದಕ್ಕಿದ್ದೀವಿ ಅಂತ ತಮ್ಮ ವಿನಯಪೂರ್ವಕವಾದ ಮಾತನ್ನ ಹೇಳಿ ಪ್ರಾರ್ಥನೆ ಮಾಡಿದ್ದೇನೋ, ಸೃಷ್ಟಿ ಮಾಡ್ಲಿಕ್ಕೆ ನಮಗೆ ಬೇಕಾದ ಜ್ಞಾನ ಕೊಡು ಅಂತ. ಅದನ್ನ ಮುಂದಿನ ಶ್ಲೋಕದಲ್ಲಿ ಇದರ ಅಭಿಪ್ರಾಯವನ್ನ ಸ್ಫುಟಪಡಿಸ್ತಾರೆ. ಇಲ್ಲಿ ಒಂದು ಶಬ್ದ ಬಂತು, ತ್ರಿಭಿರಾತ್ಮಭಿಹಿ. ಭಗವಂತ ತನ್ನ 3 ಆತ್ಮಗಳಿಂದ ಸೃಷ್ಟಿ ಮಾಡಿದ್ದಾನೆ ಅಂತ ಬಂತು. ಅದೇ ಭಗವಂತ 3 ಆತ್ಮ ಅಂದ್ರೆ ಕೆಲವರು ಅರ್ಥ ಮಾಡಿದ್ರೆ ಇದಕ್ಕೆ ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳು ಅಂತ. ಈ 3 ಗುಣಗಳು ಅಂದ್ರೆ ಅದು ದೇವರ ಗುಣನ? ಅಲ್ಲ ಅಲ್ಲ. ಆದ್ರೆ ಅವನು ಯಾವ ದೇವತೆಗಳನ್ನ ಸೃಷ್ಟಿ ಮಾಡಿದ್ದಾನೆ ಅವರಲ್ಲಿ ಸತ್ವ, ರಜಸ್, ತಮೋ ಈ 3 ಗುಣಗಳಿವೆ ಅಂತ ಅರ್ಥ. ಆದ್ರೆ ಈ 3 ಗುಣಗಳಿದ್ರೆ ಏನು ಅಭಿಪ್ರಾಯ? ಯಾವಾಗ ಈ 3 ಗುಣಗಳಿಂದ ಸೃಷ್ಟಿಯನ್ನ ಮಾಡ್ತಾನೆ ಆಗ ಇವರ ಸ್ವಭಾವ ಏನು? ವಿರುದ್ಧ ಸ್ವಭಾವ. ಒಬ್ಬ ದೇವತೆ ಸತ್ವಗುಣ ಹೊಂದಿರ್ತಾನೆ, ಇನ್ನೊಬ್ಬ ದೇವತೆ ರಜೋಗುಣವನ್ನು ಹೊಂದಿರ್ತಾನೆ, ಇನ್ನೊಬ್ಬ ದೇವತೆ ತಮೋ ಗುಣವನ್ನು ಹೊಂದಿರ್ತಾನೆ. ಆದ್ರೆ ಇವರೆಲ್ಲ ತಮೋ ರಜೋ ಸತ್ವ ಗುಣಗಳನ್ನು ಹೊಂದಿರೋರಾದ್ರೆ ಪರಸ್ಪರ ಇವ್ರು ಸೇರೋದೇ ಇಲ್ಲ. ಈಗ ಒಳ್ಳೆಯವನೇ ಆದ್ರೆ ಅವರೊಂದು ಗುಂಪು, ಕೆಟ್ಟವ್ರ ಗುಂಪು, ಅರ್ಧಂಬರ್ಧ ಗುಂಪು. ಇವರೆಲ್ಲ ಒಟ್ಟಿಗೆ ಸೇರಿ ಜಗತ್ತನ್ನು ಸೃಷ್ಟಿ ಮಾಡೋದು ಅಂದ್ರೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋದು ಅಂದ್ರೆ ಇದು ಸಾಧ್ಯ ಇಲ್ಲ, ಇದು ಅಶಕ್ತರು, ಅದ್ ಸಾಧ್ಯ ಇಲ್ಲ ಅಂತ ಕೆಲವರು ಅರ್ಥ ಮಾಡಿದ್ದಾರೆ ವ್ಯಾಖ್ಯಾನಕಾರರು. ಇದಷ್ಟು ಸರಿ ಇಲ್ಲ, ಅದ್ ನಮಗೂ ಗೊತ್ತು. ಯಾಕೆ ಅಂತ ಮುಂದೆ ಅದಕ್ಕೆ ಕಾರಣ ಕೊಡ್ತಾರೆ. ಇದಷ್ಟೇ ಅಲ್ಲದೆ ಕೆಲವ್ರ ಪ್ರಕಾರ ದೇವತೆಗಳು ತಾವು ಕುರುಡರಾಗ್ಬಿಟ್ಟಿದಾರಂತೆ. ಯಾಕೆ ಕುರುಡತನ ಬಂದಿದೆ ಅವ್ರಿಗೆ ಅಂದ್ರೆ ದುರಭಿಮಾನ ಜಾಸ್ತಿ ಆಗ್ಬಿಟ್ಟಿದೆ ಯಾರಿಗೆ? ದೇವತೆಗಳಿಗೆ. ಆದ್ರಿಂದ ದೇವರ ಆದೇಶವನ್ನ ಪಾಲಿಸ್ಲಿಲ್ಲ. ವಸ್ತುತಃ ದೇವ್ರ ಭಕ್ತರೇ, ಆದ್ರೆ ಇವರೆಲ್ಲ ತಾಮಸ ಮಧ್ಯಮರಾದ್ರು. ತಾಮಸರಲ್ಲಿ ವಿಭಾಗಗಳಿದೆ, ನಾವೆಲ್ಲ ಹಿಂದಕ್ಕೆ ಭಾಗವತ ಪಾಠದಲ್ಲಿ ನೋಡಿದ್ವಿ. ತಾಮಸ ಉತ್ತಮ, ತಾಮಸ ಮಧ್ಯಮ, ತಾಮಸ ಅಧಮ ಅಂತ. ಅದರಲ್ಲಿ ತಾಮಸರು ಅಂದ್ರೆ ತಮೋ ಗುಣವನ್ನು ಹೊಂದಿರೋರು. ಅದರಲ್ಲಿ ಮಧ್ಯಮ ಜಾತಿಗೆ ಸೇರ್ಬಿಡ್ತಾರೆ ದೇವತೆಗಳು. ಯಾವ ದೇವತೆಗಳು?
ದೇವರ ಆದೇಶ ಪಾಲಿಸಲ್ಲ, ದುರಹಂಕಾರದಿಂದ ಅಭಿಮಾನದಿಂದ ಇರ್ತಾರೆ, ಅದೇ ಭಕ್ತರಾಗಿರ್ತಾರೆ ಅಂತವ್ರು. ಹಾಗಾಗಿ ಭಗವಂತ ತಾನು ಒಂದ್ ವೇಳೆ ಸೃಷ್ಟಿಯನ್ನ ಮಾಡಿಲ್ಲ ಅಂತ ಆಗಿದ್ರೆ ನಿಜವಾಗ್ಲೂ ಇವರು ತಾಮಸ ಅಧಮರೇ ಆಗ್ತಾ ಇದ್ರು. ಆದ್ರೆ ಭಗವಂತನೇ ಸೃಷ್ಟಿ ಮಾಡಿದ, ಆದ್ರೆ ಪಾಲನೆ ಮಾಡ್ತಾ ಇಲ್ಲ, ಆದ್ರಿಂದ ಆ ರೀತಿ ಕರೆಯೋ ಹಾಗಂತೂ ಆಗಿದೆ. ಇಷ್ಟು ವಸ್ತುತಃ ಏನಂದ್ರೆ, ಈ ಎಲ್ಲ ಮಾತು ಬಂತಲ್ಲ, ಎಲ್ಲ ಮಾತಿಗೆ ಒಂದು ಪ್ರತಿಯಾಗಿ ಒಂದು ಅರ್ಥವನ್ನ ಹೇಳ್ತಾರೆ ಮಾತನ್ನ. ಏನು? ವಸ್ತುತಃ ದೇವತೆಗಳೆಲ್ಲ ಸಾತ್ವಿಕರೇ, ಅವರಲ್ಲಿ ಮಧ್ಯಮರು ತಾಮಸರು ಅಂತ ಹೀಗೆಲ್ಲ ಇಲ್ಲ. ಅಂದ್ರೆ ತಾಮಸ ಉತ್ತಮ, ತಾಮಸ ಮಧ್ಯಮ, ತಾಮಸಾಧಮ ಅಂತ ಹೀಗೆಲ್ಲ ಅನ್ನೋ ಹಾಗಿಲ್ಲ. ಸಾತ್ವಿಕರೇ ಅವರು. ಆದ್ರೆ ದೇವರ ಪ್ರವೇಶ ಅವರಲ್ಲೂ ಆಗ್ಬೇಕು. ಯಾಕೆ? ಅವರು ಕೂಡ ಯಾವುದೇ ಕೆಲಸವನ್ನು ಮಾಡ್ಬೇಕು ಅಂದ್ರೆ ದೇವರ ಅನುಗ್ರಹ ಬೇಕೇ ಬೇಕು ಅವ್ರಿಗೆ. ಈ ರೀತಿ ಅರ್ಥ ಮಾಡಿದಾಗ ಸರಿ ಹೋಗುತ್ತೆ. ಅದರ ಬದಲು ತ್ರಿವಿರಾತ್ಮಭಿಹಿ ಅನ್ನೋದಕ್ಕೆ ಹೀಗೆಲ್ಲ ಅನೇಕ ಅರ್ಥಗಳನ್ನ ಮಾಡಿ ಶ್ಲೋಕಕ್ಕೆ ಅಪಾರ್ಥವನ್ನ ಕಲ್ಪಿಸಿದ್ದಾರೆ. ಒಂದು ಮತ್ತು ತ್ರಿಭಿರಾತ್ಮಭಿಹಿ ಅನ್ನೋ ಶಬ್ದಕ್ಕೆ ಹಿಂದೆನೇ ಅರ್ಥವನ್ನ ಹೇಳಾಗಿದೆ. ಕಾಲ, ಮಾಯ, ಅಂಶ, ಈ ಮೂರನ್ನ ತಗೊಳ್ಬೇಕು ಅಂತ ಹಿಂದೆ ಬಂತು. ಅಲ್ಲಿ ಅಂಶ ಅಂದ್ರೆ ಜೀವ, ಜೀವಕ್ಕೆ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮದೇವರು ಅಂತೆಲ್ಲ ವಿಷಯ ಹಿಂದಾಗಿ ಬಂದಿತ್ತು. ಅಂತೂ ಇಲ್ಲಿಯವರೆಗೆ ಆ ತ್ರಿಗುಣಗಳನ್ನ ಬಿಟ್ಟು ತ್ರಿಭಿರ ಆತ್ಮಭಿಹಿ ಅಂದ್ರೆ ಕಾಲಮಾಯ ಅಂಶ ಅಂತ ಈ ಮೂರನ್ನ ಇಟ್ಕೊಳ್ಬೇಕು. ಹಾಗಾಗಿ ಆತ್ಮ ಶಬ್ದಕ್ಕೂ ತ್ರಿಗುಣಕ್ಕೂ ಸಂಬಂಧ ಇಲ್ಲ. ಅಷ್ಟೇ ಅಲ್ದೇನೆ ಈ ಕಾಲ, ಮಾಯ, ಅಂಶ ಅಂತ ಇಟ್ಕೊಂಡಾಗ ಈ ಆತ್ಮ ಶಬ್ದವನ್ನು ತಗೊಂಡಾಗ ಕಾಲ ಆತ್ಮ, ಮಾಯಾ ಆತ್ಮ, ಅಂಶ ಆತ್ಮ ಅಂತ ಎಲ್ಲ ಜೀವನನ್ನು ತಗೊಳ್ಬೇಕು. ಅಂದ್ರೆ ಕಾಲಾಭಿಮಾನಿಯಾದ ಚತುರ್ಮುಖ ಬ್ರಹ್ಮದೇವರು, ಜೀವಾಭಿಮಾನಿಯಾದ ಚತುರ್ಮುಖ ಬ್ರಹ್ಮದೇವರು, ಮಾಯಾ ಅಂದ್ರೆ ಲಕ್ಷ್ಮೀದೇವಿ ಅಂತ ಅರ್ಥ. ಹೀಗೆ ಚೇತನರನ್ನು ತಗೊಳ್ಳಿಕ್ಕೆ ಒಂದು ಆತ್ಮ ಶಬ್ದದ ಒಂದು ಸಂಬಂಧವೂ ಸರಿ ಹೋಗುತ್ತೆ. ಇಲ್ಲಾಂದ್ರೆ ಆತ್ಮ ಅನ್ನೋ ಶಬ್ದಕ್ಕೆ ಗುಣಗಳು ಅಂತ ಎಲ್ಲ ಅರ್ಥ ಇದೆ. ಸುಮ್ನೆ ಹೇಳ್ಬೇಡ, ತ್ರಿಭಿಹಿ ಅಂದ್ರೆ ಮೂರು ಅಂತ ಆಯ್ತು, ಆತ್ಮ ಅಂದ್ರೆ ಗುಣ ಅಂತ ಎಲ್ಲ ಅರ್ಥ ಇದೆ. ಮೂರು ಗುಣ ಅಂತ ತಗೊಂಡು ಸತ್ವ ಗುಣ, ರಜೋಗುಣ, ತಮಗುಣ ಸರಿ. ಅದೇ ಗುಣ ಅನ್ನೋ ಅರ್ಥವನ್ನ ತಿಳಿಸ್ಲಿಕ್ಕೆ ಆತ್ಮ ಶಬ್ದ ಇಲ್ಲ. ಆದ್ರೆ ಇಲ್ಲಿ ನಾವ್ ಹೇಳೋ ವ್ಯಾಖ್ಯಾನದ ಪ್ರಕಾರ ಆತ್ಮ ಅನ್ನೋ ಶಬ್ದಕ್ಕೆ ಜೀವ ಅಂತ ಅರ್ಥವನ್ನ ಮಾಡ್ಬೋದು. ಅವಾಗ ಕಾಲಕ್ಕೆ ಅಭಿಮಾನಿ ಚೇತನ ಅಂತ ಅರ್ಥ. ಈ ರೀತಿ ಕಾಲಕ್ಕೆ ಅಭಿಮಾನಿಯಾದ ಒಬ್ಬ ಮತ್ತೊಬ್ಬ ಈ ಜೀವಕ್ಕೆ ಅಭಿಮಾನಿಯಾಗಿದ್ದಾನೆ. ಇನ್ನ ಮತ್ತೊಂದು ಪ್ರಕೃತಿ ತತ್ವಕ್ಕೆ ಅಭಿಮಾನಿದ ಲಕ್ಷ್ಮೀದೇವಿ ಅಂತ ಹೀಗೆ ಅರ್ಥವನ್ನು ಮಾಡ್ಬೇಕು. ಈ ಎಲ್ಲ ಅಭಿಪ್ರಾಯವನ್ನು ಇಟ್ಕೊಂಡೆ ಹಿಂದೆ ಕಾಲ ಮಾಯಾಂಶ ಲಿಂಗಿನಃ ಅಂತ ಹೇಳಿ ಒಂದು ಮಾತು ಕೂಡ ಬಂದಿತ್ತು. ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ ನೋಡ್ಬೋದು. ಅಂದ್ರೆ ಮತ್ತೆ ನೆನಪಿಸಿದ್ದಾರೆ ಆಚಾರ್ಯರು. ಏನಂತ? ತ್ರಿಭಿರಾತ್ಮಭಿ ಅನ್ನೋದಕ್ಕೆ ಕಾಲ ಮಾಯಾ ಅಂಶೈಹಿ ಅಂತ ಆ ಪದಕ್ಕೆ ಮಾತ್ರ ಅರ್ಥ ಬರ್ತಿದ್ದಾರೆ. ಹಾಗಾಗಿ ಬೇರೆ ಅರ್ಥವನ್ನ ತಗೊಳ್ಬಾರ್ದು. ಅಂತೂ ಒಟ್ಟಿನಲ್ಲಿ ಈ ಶ್ಲೋಕ ಏನ್ ಬಂತು ಇದುವರೆಗೆ 4, ಅದಕ್ಕೇನ್ ಅರ್ಥ ಅನ್ನೋದನ್ನ ಇಲ್ಲಿ ಸಂಗ್ರಹವಾಗಿ ಈ ದುರ್ಘಟ ಭಾವಾರ್ಥ ಪ್ರಕಾಶಿಕ ಈ ಟಿಪ್ಪಣಿಲಿ ಕೊಡ್ತಾರೆ. ಯಾವ ಕಾರಣದಿಂದ ಹೇ ದೇವರೇ, ನೀನೇ ಮೋಕ್ಷಾದಿ ಎಲ್ಲ ಪುರುಷಾರ್ಥಗಳನ್ನ ಹೇಳ್ತೀಯ, ಅಂತ ನೀನು ಈ ಜಗತ್ತನ್ನ ಅಂದ್ರೆ ಲೋಕವನ್ನ ಸೃಷ್ಟಿ ಮಾಡಬೇಕು ಅಂತ 3 ರೂಪಗಳಿಂದ ಅಂದ್ರೆ ಬ್ರಹ್ಮದೇವರ ಮುಖಾಂತರ ಮತ್ತೆ ಲಕ್ಷ್ಮೀ ದೇವಿಯ ಮುಖಾಂತರ ಅಲ್ಲಲ್ಲಿ ನಮ್ಮನ್ನ ವಿಶೇಷವಾಗಿ ಸೃಷ್ಟಿ ಮಾಡಿದೆ. ಅದ ನಾವು ಪರಸ್ಪರ ವಿಯುಕ್ತರಾಗ್ಬಿಟ್ಟಿದೀವಿ. ಒಬ್ಬೊಬ್ಬರಿಗೆ ಸಹಾಯವನ್ನ ಮಾಡ್ಕೊಳ್ದೆ ನಾವೇ ಅಸ್ವತಂತ್ರರಾಗ್ಬಿಟ್ಟಿದೀವಿ. ಅಂತ ನಾವು ನೀರು ಕ್ರೀಡೆ ಆಡ್ಬೇಕಾಗಿರುವಂತ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ಲಿಕ್ಕೆ ನಮ್ಗೆ ಶಕ್ತಿ ಇಲ್ಲ. ಹಾಗಾಗಿ ಅಂತ ದಿವ್ಯ ದೃಷ್ಟಿಯನ್ನ ನಮಗ್ ಕೊಡು. ಯಾವ ದಿವ್ಯ ದೃಷ್ಟಿಯಿಂದ ನಾವ್ ಈ ಜಗತ್ತನ್ನ ಸೃಷ್ಟಿ ಮಾಡಬಹುದೋ ಅಂತದ್ದು ಅಂತ ಇಷ್ಟು ದೇವತೆಗಳ ಪ್ರಾರ್ಥನೆ. ಇಷ್ಟ ಆದ್ಮೇಲೆ ಈಗ ಬ್ರಹ್ಮಾಂಡ ನಿರ್ಮಾಣ ಆಗ್ಲಿ ಸರಿ, ಅದರಿಂದ ಏನು ಉಪಯೋಗ? ಉಪಯೋಗ ಇದ್ರೆ ಅದಕ್ ಬೇಕಾದ ಬುದ್ಧಿ ಕೊಡು ಅಂತೆಲ್ಲ ಇವ್ರು ಕೇಳೋದ್ ಸರಿ. ಅದರಿಂದ ಉಪಯೋಗ ಏನು ಅಂತ ಪ್ರಶ್ನೆ ಕೇಳಿದಾಗ ಉತ್ತರವನ್ನ ಕೊಡ್ತಾ ಇದ್ದಾರೆ 27ನೇ ಶ್ಲೋಕ. ಯಾವತ್ ಬಲಿಂ ತೇಜಹರಾಮ ಕಾಲೇ ಯಥಾ ವಯಂ ಚಾನ್ನಮದಾಮ ಯತ್ರ ತಥೋ ಭಯೇಷಾಂ ತಜಿಮೇಹ ಲೋಕಾಃ ಬಲಿಂ ಹರಂತೋನ್ನಂ ಅದಂತ್ಯನೀಶಾಃ. ದೇವತೆಗಳು ಹೇಳ್ತಾರೆ, ಭಗವಂತ ನೀನು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತೀಯ, ಅದಾದ್ಮೇಲೆ ನಿನ್ನ ಬಗ್ಗೆನೆ
ನಾವು ಜ್ಞಾನವನ್ನ ಸಂಪಾದನೆ ಮಾಡ್ತೀವಿ, ನಿನ್ನನ್ನು ಉದ್ದೇಶಿಸಿಕೊಂಡೇ ನಾವು ಕರ್ಮಗಳನ್ನ ಮಾಡ್ತೀವಿ. ಅಲ್ಲಿ ಬಲಿ ಪ್ರದಾನ ಅಂತಿದ್ರೆ ಅದ್ ನಿನಗೆ ಸೇರ್ಬೇಕು. ಬಲಿ ಅಂದ್ರೆ ಪೂಜೆ ಅಂತ ಅರ್ಥ. ಆ ಪೂಜೆಯನ್ನು ನಿನಗೆ ನಾವು ಮಾಡೋದು. ಅಷ್ಟೇ ಅಲ್ಲ, ಬ್ರಹ್ಮಾಂಡದಲ್ಲಿದ್ದ ನಾವು ಆಯಾಯ ಸಮಯದಲ್ಲಿ ನಮ್ಮ ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ ಅನೇಕ ರೀತಿಯಾಗಿ. ಅಲ್ಲಿ ನಮಗಾಗ್ಲಿ ನಿನಗಾಗ್ಲಿ ಯಾರು ಪೂಜೆಯನ್ನ ಮಾಡ್ತಾರೋ ಅಂಥ ಜನರು ತಾವು ತಮ್ಮ ಸಮರ್ಪಣೆಗೆ ತಕ್ಕ ಹಾಗೆ ಅನ್ನ ಮತ್ತೆ ಕರ್ಮ ಜ್ಞಾನ ಇವೆಲ್ಲವನ್ನು ಪಡಿತಾರೆ. ಅಂದ್ರೆ ದೇವತೆಗಳಿಗೆ ದೇವರಿಗೆ ಸಮರ್ಪಣೆಯನ್ನ ಯಾವ ಮನುಷ್ಯರು ಮಾಡ್ತಾರೋ ಅವರಿಗೂ ಅದಕ್ಕೆ ತಕ್ಕ ಹಾಗೆ ಸಿಗುತ್ತೆ. ಯಾವ್ದನ್ನ ನಾವು ಕೊಡ್ತೀವೋ ಅದು ವಾಪಸ್ ಇನ್ನೂ ಜಾಸ್ತಿ ಬರುತ್ತೆ. ಯಾವ್ದು ಕೊಡೋದಿಲ್ವೋ ಅದು ಹೆಂಗ್ ಬರುತ್ತೆ? ಸಾಧ್ಯ ಇಲ್ಲ. ಅದರಿಂದ ಉಭಯೇಶಾಂ ಬಲಿಂ ಹರಂತಹ ತೇ ಅನೀಶಾಹ. ಈ ಜಗತ್ತಿನಲ್ಲಿ ಇರುವಂತಹ ಮನುಷ್ಯರೆಲ್ಲ ಅಸಮರ್ಥರು, ಅವರು ಈಶರಲ್ಲ. ಅಂಥವ್ರು ಅನಿವಾರ್ಯವಾಗಿ ಪ್ರಾರ್ಥನೆ ಮಾಡ್ಬೇಕು. ಆದ್ರೆ ಈ ಬ್ರಹ್ಮಾಂಡದಲ್ಲಿ ತಾವು ಜ್ಞಾನ ಕರ್ಮ ಎಲ್ಲ ಕಾರ್ಯಗಳನ್ನ ತಾವು ಅನುಭವಿಸ್ಬೇಕು ಅಂತಾದ್ರೆ ಆಗ ಅವಶ್ಯವಾಗಿ ನಮ್ಮ ಅಥವಾ ನಿನ್ನ ಪ್ರಾರ್ಥನೆಯನ್ನ ಮಾಡ್ಲೇಬೇಕು ಅಂತ. ಇದನ್ನ ತಾದೃಶ ಬ್ರಹ್ಮಾಂಡ ನಿರ್ಮಾಣೋಪಾಯಂ. ಅದನ್ನ ಒಟ್ಟ ಅರ್ಥ ಏನಾಯ್ತು ಅಂದ್ರೆ, ಲೋಕದಲ್ಲಿ ಜನ ಬಂದು ಮುಂದಕ್ಕೆ ಅಂದ್ರೆ ಬ್ರಹ್ಮಾಂಡ ಸೃಷ್ಟಿಯಲ್ಲಿ ಎಲ್ಲ ಜನರು ಹುಟ್ಟಿ ಅವರವರು ತಮ್ಮ ತಮ್ಮ ಕರ್ಮ ಫಲಗಳನ್ನ ಜ್ಞಾನವನ್ನ ಅನುಭವಿಸ್ತಾರೆ ಅಂತಂದ್ರೆ ಏನರ್ಥ? ಅದಕ್ ಬೇಕಾದ ಅವರು ಕರ್ಮವನ್ನ ಮಾಡ್ತಾರೆ ಅಂತ ಅರ್ಥ. ಹಾಗಾದ್ರೆ ಅಂಥ ಕರ್ಮ ಮುಂದಕ್ಕೆ ಇವರೆಲ್ಲ ಮಾಡ್ಬೇಕು. ಆ ರೀತಿಯ ಒಂದು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ಬೇಕು. ಆ ಬ್ರಹ್ಮಾಂಡ ಸೃಷ್ಟಿಯನ್ನ ಮಾಡ್ಲಿಕ್ಕೆ ನನಗೆ ಅಥವಾ ನಮಗೆ ಶಕ್ತಿ ಇಲ್ಲ ಅಂತ ಪ್ರತಿಯೊಬ್ಬ ದೇವತೆಗಳು ತಾವು ಹೇಳ್ಕೊಳ್ತಾ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಹಾಗಾಗಿ ದಿವ್ಯವಾದ ಜ್ಞಾನವನ್ನ ಕೊಟ್ಟು ಯಾವ ರೀತಿಯಲ್ಲಿ ಈ ಬ್ರಹ್ಮಾಂಡದ ಸೃಷ್ಟಿಯನ್ನ ಮಾಡಬೇಕೋ ಹಾಗೆ ಅನುಗ್ರಹಿಸು ಅಂತ ಹೇಳಿ ದೇವತೆಗಳೆಲ್ಲ ತಾವು ಭಗವಂತನ ಬಳಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಇಲ್ಲಿ ಸಂಬೋಧನೆಯನ್ನ ಮಾಡ್ತಾ ಅಜ ಅಂತ ಒಂದು ಶಬ್ದ ಹಾಕಿದ್ದಾರೆ. ಅಜ ಅಂದ್ರೆ ಯಾರಿಗೆ ಜನನ ಇಲ್ವೋ ಅವನಿಗೆ ಅಜ, ಹುಟ್ಟಿಲ್ಲ, ಯಾರು ವಿಷ್ಣು ಅಂತ ಅರ್ಥ. ಇಷ್ಟಾಗಿ ಮುಂದೆ ಭಗವಂತನಿಗೆ ಒಂದು ಸಂಶಯ ಬರ್ಬೋದು, ಅಲ್ಲ ನೀವು ನನಗೆ ಯಾಕೆ ಈ ತರ ವಿಜ್ಞಾಪನೆ ಮಾಡ್ಕೊಳ್ತಾ ಇದ್ದೀರಿ? ನಾನ್ ಬಿಟ್ಟು ಬೇರೆಯವ್ರ ಹತ್ರ ಹೋಗ್ಬೋದಿತ್ತಲ್ಲ. ಯಾರ ಹತ್ರ ಹೋಗಿ ಬ್ರಹ್ಮದೇವರೋ ರುದ್ರದೇವರೋ ಅವರುಗಳ ಹತ್ರ ಹೋಗಿ ಕೇಳ್ಬೋದಿತ್ತು, ಸ್ವಾಮಿ ನಿಮ್ಮ ಅನುಗ್ರಹ ಬೇಕು, ನಮ್ಮ ಪರಿಸ್ಥಿತಿ ಹೀಗಾಗಿದೆ ಅಂತೆಲ್ಲ ಕೇಳ್ಬೋದಿತ್ತು. ಯಾಕೆ ನನ್ನ ಹತ್ರನೇ ಬಂದು ವಿಜ್ಞಾಪನೆ ಮಾಡ್ತಾ ಇದ್ದೀರಿ ಅಂತ ಒಂದು ಪ್ರಶ್ನೆಯನ್ನ ಏನಾದ್ರೂ ದೇವ್ರು ಕೇಳ್ಬಿಡ್ತಾನೆ ಏನೋ. ಅದಕ್ಕೆ ತಕ್ಷಣ ಉತ್ತರವನ್ನು ಇವರೇ ಕೊಟ್ಬಿಡ್ತಾರೆ. ನಿನಗ್ ಯಾಕೆ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದೀವಿ ನಿನ್ನ ಬಳಿ ಬಂದು ಅಂದ್ರೆ ಅದಕ್ಕೆ ಉತ್ತರ ಇದು ಅಂತ ಹೇಳಿ 28ನೇ ಶ್ಲೋಕದಲ್ಲಿ ತೋರಿಸ್ತಾರೆ. ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.